ಬಹಳಷ್ಟು ಜನ ಏನ್ ಅನ್ಕೊಳ್ತಾರ ಅಂತಂದ್ರ ಚಾಟ್ ಜಿ ಪಿ ಟಿ ವಾಯ್ಸ್ ಮೋಡ್ ಒಂದ ಬರೀ ಗಿಮಿಕ್ ಐತಿ ಅಂತ ಅನ್ಕೊಳ್ತಾರ. ವಾಯ್ಸ್ ಮೋಡ್ ಅನ್ನ ಓಪನ್ ಮಾಡ್ತಾರ, ಒಂದ್ ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳ್ತಾರ, ಆನ್ಸರ್ ತಗೊಳ್ತಾರ, ಆಮೇಲೆ ಅದನ್ನ ಕ್ಲೋಸ್ ಮಾಡ್ಬಿಟ್ಟ ಓಕೆ ಇದು ಮಸ್ತ್ ಐತಿ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರ. ಬಟ್ ನಾನು ಇದನ್ನ ಲಾಸ್ಟ್ 6 ಮಂತ್ಸ್ ಇಂದ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ಮೇಲೆ ನನಗೇನ್ ಅರ್ಥ ಆಯ್ತು ಅಂತಂದ್ರ ಯಾರು ಚಾಟ್ ಜಿ ಪಿ ಟಿ ಇಂದ ಮೋಸ್ಟ್ ವ್ಯಾಲ್ಯೂ ಅನ್ನ ತಗೊಳ್ತಾ ಇದಾರೋ ಅವ್ರ ಟೈಪ್ ಮಾಡ್ಲಿಕ್ಕತ್ತಿಲ್ಲ, ಅವ್ರ ಅದ್ರ ಜೊತೆ ಮಾತಾಡ್ಲಿಕ್ಕತ್ತಿದಾರ. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನ್ ನಿಮ್ಗ ಒಬ್ಬ ನಾರ್ಮಲ್ ಪರ್ಸನ್ ಅವರ ಡೈಲಿ ಲೈಫ್ ಒಳಗಡೆ ಚಾಟ್ ಜಿ ಪಿ ಟಿ ವಾಯ್ಸ್ ಮೋಡ್ ಅನ್ನ ಯಾವ ತರ ಯೂಸ್ ಮಾಡಬಹುದು ಅಂತೇಳಿ 10 ರಿಯಲ್ ವರ್ಲ್ಡ್ ಯೂಸ್ ಕೇಸಸ್ ಅನ್ನ ತೋರಿಸ್ಕೊಡ್ತಾನೆ. ಅಂಡ್ ಐ ಆಮ್ 100% ಶೂರ್ ಈ 10 ಯೂಸ್ ಕೇಸಸ್ ಒಳಗಡೆ ಪ್ರತಿಯೊಬ್ಬ ಮನುಷ್ಯನಿಗೂ ಅಟ್ಲೀಸ್ಟ್ 3 ಯೂಸ್ ಕೇಸಸ್ ಯೂಸ್ ಆಗೇ ಆಗ್ತಾವ. ಬಟ್ ಇದೆಲ್ಲ ನಾನು ನಿಮ್ಗೆ ತೋರಿಸೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರಿ ಅಂತಂದ್ರ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಚಾನಲ್ ಒಳಗಡೆ ನಾವು ನಿಮಗೋಸ್ಕರ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್ ಮತ್ತೆ AI ಅಪ್ಡೇಟ್ಸ್ ಅನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತವೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಇವಾಗ ಇಲ್ಲಿ ನನ್ನ ಮೊಬೈಲ್ ಸ್ಕ್ರೀನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅದು ನಿಮ್ಗೆ ವಾಯ್ಸ್ ಮೋಡ್ ವೆಬ್ ವರ್ಷನ್ ಒಳಗಡೆ, ಡೆಸ್ಕ್ಟಾಪ್ ಮೋಡ್ ಒಳಗಡೆ ಮತ್ತು ಮೊಬೈಲ್ ಒಳಗಡೆ ಎಲ್ಲದ್ರೊಳಗಡೆ ಐತಿ. ಬಟ್ ನಾನ್ ನಿಮ್ಗೆ ಮೊಬೈಲ್ ಒಳಗಡೆ ತೋರಿಸ್ತಾ ಇದ್ದೇನೆ ಬಿಕಾಸ್ ಬಹಳಷ್ಟು ಜನ ಚಾಟ್ ಜಿ ಪಿ ಟಿ ಅನ್ನ ಮೊಬೈಲ್ ಒಳಗಡೆ ಯೂಸ್ ಮಾಡ್ತೀರಿ ಮತ್ತೆ ಡೈಲಿ ಬೇಸಿಸ್ ವಾಯ್ಸ್ ಮೋಡ್ ಅನ್ನ ಮೊಬೈಲ್ ಒಳಗಡೆ ಮ್ಯಾಕ್ಸಿಮಮ್ ಜನ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾ ಇಲ್ಲಿ ನಿಮ್ಗೆ ಈ ಯೂಸ್ ಕೇಸಸ್ ಗಳನ್ನ ಮೊಬೈಲ್ ಇಂದ ತೋರಿಸ್ತೇನೆ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಚಾಟ್ ಜಿ ಪಿ ಟಿ ಸ್ಕ್ರೀನ್ ಅನ್ನ ಶೇರ್ ಮಾಡಿದ್ದೇನೆ ಮತ್ತೆ ನಾನೊಂದು ಹೊಸ ಚಾಟ್ ಅನ್ನ ಓಪನ್ ಮಾಡಿದ್ದೇನೆ. ಫಸ್ಟ್ ಥಿಂಗ್ ಫಸ್ಟ್, ವಾಯ್ಸ್ ಮೋಡ್ ಎಲ್ಲೈತಿ ಅಂತ ಹೇಳಿ ಹೇಳ್ಕೊಡ್ತಾನೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದ, ಇದೊಂದು ಗ್ರೀನ್ ಕಲರ್ ಸಿಂಬಲ್ ವೇವ್ ಐತಲ್ಲ, ಇದು ವಾಯ್ಸ್ ಮೋಡ್ ಆಕ್ಚುಲಿ. ಸೊ ಇದನ್ನ ನೀವು ಕಾನ್ಫಿಗರ್ ಮಾಡಬಹುದಾ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲು ಸೆಟ್ಟಿಂಗ್ಸ್ ಒಳಗಡೆ ಹೋಗ್ರಿ. ಸೆಟ್ಟಿಂಗ್ಸ್ ಒಳಗಡೆ ಹೋಗ್ಬಿಟ್ಟ ಇಲ್ಲಿ ನೀವು ನೋಡ್ತಿರ್ಬೋದ ವಾಯ್ಸ್ ಅಂತ ಐತಿ. ಇಲ್ಲಿ ಕೆಳಗಡೆ ಜನರಲ್ ನೋಟಿಫಿಕೇಶನ್ ಆದ್ಮೇಲೆ ವಾಯ್ಸ್ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ ಸಿಗ್ತಾವ. ಲೈಕ್ ಮಾಡೆಲ್ ಯಾವ್ದು ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡಬಹುದು. ಅಡ್ವಾನ್ಸ್ಡ್ ಆಮೇಲೆ ಸ್ಟ್ಯಾಂಡರ್ಡ್ ಮಾಡೆಲ್. ನಾ ಇವಾಗ ಅಡ್ವಾನ್ಸ್ಡ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಆಮೇಲೆ ಲ್ಯಾಂಗ್ವೇಜ್ ಒಳಗಡೆ ನೀವು ಬಹಳಷ್ಟು ಲ್ಯಾಂಗ್ವೇಜಸ್ ಇದಾವ. ಇವನ್ ಕನ್ನಡ ಕೂಡ ಐತಿ. ನೀವು ಕನ್ನಡದೊಳಗಡೆ ಕೂಡ ಚಾಟ್ ಜಿ ಪಿ ಟಿ ಜೊತೆ ಕನ್ವರ್ಸೇಷನ್ ಅನ್ನ ಮಾಡಬಹುದು. ಬಟ್ ಈ ವಿಡಿಯೋ ಒಳಗಡೆ ನಾನು ನಿಮ್ಗೆ ಇಂಗ್ಲಿಷ್ ಕನ್ವರ್ಸೇಷನ್ ಅನ್ನ ಮಾಡಿ ತೋರಿಸ್ತಾ ಇದ್ದೇನೆ. ಬಟ್ ನಿಮ್ಮ ಮನೆ ಒಳಗಡೆ ಯಾರಾದರೂ ಕಂಪ್ಲೀಟ್ಲಿ ಕನ್ನಡದೊಳಗಡೆನೆ ಮಾತಾಡ್ತಿದ್ರ ಅಂತಂದ್ರೆ ಅವ್ರಿಗೆ ಇಂಗ್ಲಿಷ್ ಅಷ್ಟು ಕಂಫರ್ಟೇಬಲ್ ಇಲ್ಲಾಗಿತ್ತು ಅಂತಂದ್ರೆ ನೀವು ಕನ್ನಡನ ಸೆಲೆಕ್ಟ್ ಮಾಡಿ ಅವ್ರಿಗೆ ಕೊಡ್ಬೋದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಬಹಳಷ್ಟು ಲ್ಯಾಂಗ್ವೇಜಸ್ ಇದಾವ. ನಾ ಹೇಳ್ದಂಗೆ ಇಲ್ಲಿ ಜಪನೀಸ್ ಕೆಳಗಡೆ ನೋಡ್ರಿ ಇಲ್ಲಿ ಕನ್ನಡ ಅಂತ ಐತಿ. ಸೊ ಇದನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಕನ್ನಡದೊಳಗಡೆ ಕನ್ವರ್ಸೇಷನ್ ಮಾಡ್ಬೋದು. ಸೊ ನಾ ಇವಾಗ ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಬಂದ್ಬಿಟ್ರೆ ನೀವು ಇಲ್ಲಿ ಟಾಪ್ ಒಳಗಡೆ ನೀವು ವಾಯ್ಸ್ ಅನ್ನ ಸೆಲೆಕ್ಟ್ ಮಾಡ್ಬೋದು. ಯಾವ ವಾಯ್ಸ್ ನಿಮ್ಗೆ ಬೇಕು ಅಂತೇಳಿ ಮಲ್ಟಿಪಲ್ ವಾಯ್ಸ್ ಆಪ್ಷನ್ಸ್ ಇದಾವ. Hey, what's up? Feel free to ask me about anything that's on your mind. I'm ready to go. Hey, I'm ready to hit the ground running. So if there's anything you'd like me to focus on first, just let me know. Hi, glad to meet you. I think we're going to do great work together. Where should we start? I think this is English. I mean, British English. Hi there. I just want to share how thrilled I am to work with you, and I can't wait to get started. So what's the game plan? Let's go with this one, Co. So ಇದು ಕೋ ನನಗೆ ಲೈಕ್ ಆಗೈತಿ. ಸೊ ನಾ ಇದನ್ನ ಸೆಲೆಕ್ಟ್ ಮಾಡ್ತೇನೆ. ಸೊ ದಟ್ಸ್ ಆಲ್. ಈ ತರ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಈ ಎರಡು ಬ್ಯಾಕ್ಗ್ರೌಂಡ್ ಕನ್ವರ್ಸೇಷನ್ ಮತ್ತೆ ಯೂಸ್ ಆಸ್ ಅ ಡಿಫಾಲ್ಟ್ ಅಸಿಸ್ಟೆಂಟ್ ಇದೆರಡನ್ನು ನೀವು ಆಫ್ ಇಡ್ರಿ. ದರ್ ಇಸ್ ನೋಟ್ ರಿಕ್ವೈರ್ಮೆಂಟ್ ಆಫ್ ಸ್ವಿಚಿಂಗ್ ಇಟ್ ಆನ್. ಓಕೆ. ಸೊ ಇವಾಗ ನಾನು ಬ್ಯಾಕ್ ಹೋಗ್ತೇನೆ. ಬ್ಯಾಕ್ ಹೋಗ್ಬಿಟ್ಟೆ ಹೊಸ ಚಾಟ್ ಅನ್ನ ಓಪನ್ ಮಾಡ್ತಾನೆ. ಸೊ ಇಲ್ಲಿ ನಾವು ಹೊಸ ಚಾಟ್ ಒಳಗಡೆ ಇದೇವ. ಸಪೋಸ್ ಅನ್ಕೊಡ್ರಿ ನೀವು ಒಂದು ಡಿಫಿಕಲ್ಟ್ ಕನ್ವರ್ಸೇಷನ್ಗೆ ಪ್ರಿಪೇರ್ ಆಗಬೇಕು ಅಂತ ಇದ್ದೀರಿ. ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಬಾಸ್ಗೆ ಹೋಗ್ಬಿಟ್ಟೆ ನಿಮ್ಮ ಸ್ಯಾಲ್ರಿ ಹೈಕ್ ಅನ್ನ ಕೇಳಬೇಕು ಅಂತ ಇದ್ದೀರಿ. ಮೋಸ್ಟ್ ಆಫ್ ದ ಜನ ಏನ್ ಮಾಡ್ತಾರ, ಅವ್ರ ಮೈಂಡ್ ಒಳಗಡೆ ಒಂದು ಪಿಕ್ಚರ್ ಅನ್ನ ಕ್ರಿಯೇಟ್ ಮಾಡ್ತಾರ ಅಥವಾ ರಿಹರ್ಸ್ ಮಾಡ್ತಾರ. ಓಕೆ, ನಾ ಬಾಸ್ಗೆ ಇದನ್ನ ಹೇಳ್ತಾನೆ, ಬಾಸ್ಗೆ ಈ ತರ ಹೇಳ್ತಾನೆ, ನಾ ಇದು ಕೆಲಸ ಮಾಡಿದ್ದೇನೆ ಅಂತೇಳಿ. ಬಟ್ ಅದನ್ನ ನೀವು ಚಾಟ್ ಜಿ ಪಿ ಟಿ ವಾಯ್ಸ್ ಮೋಡ್ ಅನ್ನ ಯೂಸ್ ಮಾಡ್ಕೊಂಡ ರಿಯಲ್ ಆಗಿ ಕನ್ವರ್ಸೇಷನ್ ಅನ್ನ ಮಾಡಬಹುದು. ಸೊ ನಾ ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ. ಆಕ್ಟ್ ಆಸ್ ಮೈ ಮ್ಯಾನೇಜರ್, ಐ ವಾಂಟ್ ಟು ಆಸ್ಕ್ ಫಾರ್ ಅ ಸ್ಯಾಲರಿ ರೈಸ್. ಲೆಟ್ಸ್ ಪ್ರಾಕ್ಟೀಸ್. Certainly. When presenting a request for a raise, it's crucial to be precise and evidence-based. You should articulate why your contributions have delivered measurable impact. For instance, quantify revenue growth, efficiency gains, or strategic outcomes. Frame your request around market benchmarks for your role and responsibilities. Would you like to practice how you'd structure your argument or focus on specific talking points? Yeah, let's do the arguments. All right,
Let's imagine you're walking in. Start with a brief context of your tenure and major achievements. Then anchor your request in market data for comparable roles. Finally, tie your future goals to how this raise will help you contribute further. When you're ready, we can walk through a draft or practice it out loud. Yeah, sure, let's start. Perfect. I'll play the part of your manager. You can start with your opening statement. Give me a sense of what you've accomplished recently and why you believe this is the right time for a raise. Hey Sam, it's been a great working with the organization for the last few years, and it's been tremendous. I have been traveling abroad for the work, and have done a really great job for the past year. And now I think it's time to give me some rise. So I have jotted down all my the achievements that I have done in the past year in this document. So I am handing over this document to you. So if you have any questions, I'm ready to answer those questions. Your framing is decent, but you'll want to be more precise about those achievements right in the conversation. Quantify outcomes like cost savings, revenue growth, or project impact. Also, be specific about the raise target tied to market data and show how you'll deliver future value. Let's fine-tune that pitch together. ಸಿ ಈ ಥರ ನಾವಲ್ಲಿ ಏನಾದರೂ ತಪ್ಪು ಮಾಡಿದ್ವು ಅಂದರೂ ಕೂಡ ಇದು ನಮ್ಗೆ ಹೇಳ್ತೈತಿ ಏನನ್ನ ಇನ್ಕ್ಲೂಡ್ ಮಾಡ್ಬೇಕಾ ಏನನ್ನ ಇನ್ಕ್ಲೂಡ್ ಮಾಡಬಾರ್ದ. ಸೊ ಈ ಥರ ನಮ್ಗೆ ರಿಯಲ್ ಟೈಮ್ ಒಳಗಡೆ ಕೋಚ್ ಮಾಡ್ತೈತಿ. ಸೊ ದಿಸ್ ಈಸ್ ಒನ್ ಆಫ್ ದ ವೇ ನೀವು ಡಿಫಿಕಲ್ಟ್ ಕನ್ವರ್ಸೇಷನ್ ಅನ್ನ ಪ್ರಾಕ್ಟೀಸ್ ಮಾಡ್ಬೋದ. ಇದು ಒಂದೇ ಅಲ್ಲ, ನೀವು ಸ್ಯಾಲ್ರಿ ನೆಗೋಷಿಯೇಷನ್ ಅನ್ನ ಮಾಡ್ಬೋದ, ಜಾಬ್ ಇಂಟರ್ವ್ಯೂಸ್ ಅನ್ನ ಪ್ರಾಕ್ಟೀಸ್ ಮಾಡ್ಬೋದ, ಕ್ಲೈಂಟ್ ಕಾಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಬೋದ, ಆಮೇಲೆ ಫ್ಯಾಮಿಲಿ ಡಿಫಿಕಲ್ಟ್ ಸಿಚುವೇಶನ್ಸ್ ಅನ್ನ ಕೂಡ ನೀವು ಡಿಸ್ಕಷನ್ಸ್ ಅನ್ನ ಮಾಡ್ಬೋದ. ಸೊ ವೇರಿಯಸ್ ರೀಸನ್ಸ್ಗೆ ನೀವು ಇದನ್ನ ಯೂಸ್ ಮಾಡ್ಬೋದ. ಸೊ ದಟ್ ಈಸ್ ಅವರ್ ಯೂಸ್ ಕೇಸ್ ನಂಬರ್ 1. ಆಲ್ರೈಟ್, ಸೊ ನಾವು ಐ ಆಮ್ ಮೂವಿಂಗ್ ಟು ಸೆಕೆಂಡ್ ಯೂಸ್ ಕೇಸ್. ಸಪೋಸ್ ಅನ್ಕೊಡ್ರಿ ನಿಮ್ಮ ತಲೆಯೊಳಗಡೆ ಬಹಳಷ್ಟು ಇನ್ಫಾರ್ಮೇಷನ್ ಐತಿ, ನೀವು ಅದ್ರ ಬಗ್ಗೆ ಬ್ರೈನ್ ಸ್ಟಾರ್ಮ್ ಮಾಡ್ಬೇಕಂತ ಇದ್ದೀರಿ, ಬ್ರೈನ್ ಡಂಪ್ ಅನ್ನ ಮಾಡ್ಬೇಕಂತ ಇದ್ದೀರಿ. ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ಆರ್ ರನ್ನಿಂಗ್ ಇನ್ ಯುವರ್ ಮೈಂಡ್. ನಿಮ್ಗೆ ಏನೇನೋ ಕೆಲಸ ಮಾಡ್ಬೇಕು, ಏನೇನೋ ಲೈನಪ್ಸ್ ಇದಾವ, ಎಲ್ಲ ಇದಾವ. ಸೊ ಆ ಸಿಚುವೇಶನ್ ಒಳಗಡೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಯಾವುದನ್ನ ಫಸ್ಟ್ ಮಾಡಲಿ, ಯಾವುದನ್ನ ಸೆಕೆಂಡ್ ಮಾಡಲಿ, ಯಾವ ಥರನ ಇದನ್ನ ಲಿಸ್ಟ್ ವೈಸ್ ಪ್ರಿಯಾರಿಟೈಸ್ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ವಾಯ್ಸ್ ಮೋಡನ್ನು ಯೂಸ್ ಮಾಡ್ಕೊಡ್ರಿ. ನಿಮ್ಮ ತಲೆ ಒಳಗಡೆ ಏನೈತದ ಎಲ್ಲಾನು ಪಟ 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 ಅಂತೇಳಿ ಇದಕ್ಕೆ ಹೇಳ್ತಾ ಹೋಗ್ರಿ. ಅದಾದ್ಮೇಲೆ ಇದೇನ್ ಮಾಡ್ತೈತೆ ಅಂತಂದ್ರೆ ಅದನ್ನ ಪ್ರಾಪರ್ ಆಗಿ ನಿಮ್ಗೆ ಹೇಳ್ಕೊಡ್ತೈತಿ. ಫಸ್ಟ್ ಇದನ್ನ ಮಾಡ್ರಿ, ಸೆಕೆಂಡ್ ಇದನ್ನ ಮಾಡ್ರಿ, ಥರ್ಡ್ ಇದನ್ನ ಮಾಡ್ರಿ. ಸೊ ಇಟ್ ಆಕ್ಚುಲಿ ಹೆಲ್ಪ್ಸ್ ಯು ಟು ಆರ್ಗನೈಸ್ ಯುವರ್ ಡೇ ಆರ್ ಯುವರ್ ಟಾಸ್ಕ್. ಸೊ ನಾ ಇವಾಗ ಏನು ಮಾಡ್ತೇನೆ ಅಂದ್ರೆ ನನ್ನ ಕಂಪ್ಲೀಟ್ ಬ್ರೈನ್ ಅನ್ನು ಡಂಪ್ ಮಾಡ್ತೇನೆ. ಓಕೆ, I need groceries, I have 3 emails to send, I need to call to the bank, finish a presentation, book tickets and schedule a doctor appointments, and my kid's birthday is coming. I'm totally confused what to do, which one to prioritize first. The key here is distinguishing urgency from importance. First, if you have a deadline for that presentation, prioritize that. It's both time sensitive and impactful. Next, the bank call might be time dependent, e.g. during business hours. Booking tickets also has a time factor. Do it before prices rise or availability drops. Doctor appointments usually require lead time, so schedule them early. Emails and groceries are lower urgency, slot them in between. The birthday? Start planning soon, but you can break that into smaller steps. Lead with the immediate deadlines, the rest will follow. ನಾನು ಅದಕ್ಕೆ ಹೇಳಿಲ್ಲ ಯಾವ ಆರ್ಡರ್ ಒಳಗಡೆ ಮಾಡು ಅಂತೇಳಿ. ನಾನು ಜಸ್ಟ್ ನನ್ನ ಮೈಂಡ್ ಒಳಗೆ ಏನಿತ್ತು ಅದನ್ನ ಪಟ 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 ಅಂತ ಹೇಳಿಬಿಟ್ಟೆ. ಬಟ್ ಇದು ತನ್ನಿಂತಾನ ಒಂದು ಸ್ಟ್ರಕ್ಚರನ್ನು ಕೊಟ್ಟ, ಅಂದರೆ ಅದಕ್ಕೊಂದು ಆರ್ಡ್ರನ್ನು ಕೊಟ್ಟ. ಮೊದಲು ಏನು ಮಾಡಬೇಕಾ, ಸೆಕೆಂಡ್ ಏನು ಮಾಡಬೇಕಾ, ಥರ್ಡ್ ಏನು ಮಾಡಬೇಕಾ ಅಂತ ಹೇಳ್ತಾರೆ. ಸೊ ಪ್ರಾಬಬ್ಲಿ ನಿಮ್ಗೆ ಆಮೇಲೆ ಗೊತ್ತಾಗ್ತಿತ್ತು, ಓಕೆ ಇಷ್ಟೆಲ್ಲ ಐತಿ, ನಾ ಇದನ್ನೆಲ್ಲ ಈ ಆರ್ಡ್ರ್ ಒಳಗಡೆ ಮಾಡ್ಬೋದಾ. ಆಮೇಲೆ ನೀವು ಅದಕ್ಕೆ ಪ್ರಯಾರಿಟಿಯನ್ನು ಕೊಡ್ಬೋದಾ. ಪ್ರಯಾರಿಟಿಯನ್ನು ಕೊಟ್ಟ ಒಂದೊಂದಾಗಿ ನೀವು ಫಿನಿಶ್ ಮಾಡ್ತಾ ಹೋಗ್ಬೋದು. ಸೊ ಈ ಥರ ನೀವು ನಿಮ್ಮ ಬ್ರೈನ್ ಡಂಪನ್ನು ಕೂಡ ಮಾಡ್ಬೋದು. ನಮ್ಮ ಥರ್ಡ್ ಯೂಸ್ ಕೇಸ್ ಬಂದ, ಇದನ್ನು ಬಹಳಷ್ಟು ಜನ ಇಗ್ನೋರ್ ಮಾಡ್ತಾರೆ. ಯೂಶ್ವಲಿ ನಾವು ಕುಕಿಂಗ್ ಮಾಡ್ತಿರ್ಬೇಕಾದ್ರೆ ಬಹಳಷ್ಟು ಟೈಮ್ ನಮ್ದು ಎರಡೂ ಕೈ ಫುಲ್ ಬ್ಯುಸಿ ಇರ್ತಾವ. ಆ ಕೆಲಸ ಮಾಡ, ಈ ಕೆಲಸ ಮಾಡ, ಈ ಕೆಲಸ ಮಾಡು ಅಂತೇಳಿ. ಬಟ್ ನಿಮ್ಗೆ ಅದೇ ಟೈಮ್ ಒಳಗಡೆ ಸಡನ್ ಆಗಿ ಏನಾದರೂ ಹೆಲ್ಪ್ ಬೇಕಾಯ್ತು ಅಂತಂದ್ರೆ ನೀವು ನಿಮ್ಮ ಕೈಯನ್ನು ಬಿಟ್ಬಿಟ್ಟ, ಲೈಕ್ ನೀವೇನು ಕೆಲಸ ಮಾಡ್ತಾ ಇದ್ರೋ ಅದನ್ನೇ ಬಿಟ್ಟ ಮೊಬೈಲನ್ನು ಮತ್ತೆ ಹಿಡ್ಕೊಂಡು ಅದ್ರೊಳಗಡೆ ಹೋಗಿ ಯೂಟ್ಯೂಬ್ ಒಳಗಡೆ ಸರ್ಚ್ ಮಾಡು, ಅದೆಲ್ಲ ಮಾಡಬೇಕಾಗ್ತದೆ. ಸಡನ್ ಆಗಿ ಏನಾದರೂ ಒಂದು ರೆಸಿಪಿ ಬೇಕಾಯ್ತು ಅಂತಂದ್ರೆ. ಸೊ ಆ ಟೈಮ್ ಒಳಗಡೆ ನೀವೇನು ಮಾಡ್ಬೋದು ಅಂತಂದ್ರೆ, ಅಡುಗೆ ಮಾಡೋದಕ್ಕಿಂತ ಮುಂಚೆ ನೀವು ಇದ್ರ ವಾಯ್ಸ್ ಮೋಡನ್ನು ಆನ್ ಮಾಡಿಬಿಟ್ಟೆ, ChatGPT ವಾಯ್ಸ್ ಮೋಡನ್ನು ಆನ್ ಮಾಡಿಬಿಟ್ಟೆ ನೀವು ಅದ್ರ ಜೊತೆ ಮಾತಾಡ್ತಾ ಅಡುಗೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ತೋರಿಸ್ತೇನೆ. ಸಪೋಸ್ ಅನ್ಕೊಡ್ರಿ ನಾನು ಪಾಸ್ತಾನ ಕುಕ್ ಮಾಡ್ತಾ ಇದ್ದಾನೆ. ಸೊ ನಾ ಏನು ಹೇಳ್ಬೋದು ಅಂತಂದ್ರೆ, ಐ ಮೇಕಿಂಗ್ ಅ ಪಾಸ್ತಾ ವಿತ್ ಟೊಮೆಟೋಸ್, ಆನಿಯನ್ ಅಂಡ್ ಗಾರ್ಲಿಕ್. ಗೈಡ್ ಮೀ ಸ್ಟೆಪ್ ಬೈ ಸ್ಟೆಪ್. Alright, let's be exact. First, get a pot of water boiling. Salt it well. While that's heating, finely chop your onion and garlic. Then core and dice your tomatoes.
Once the water's boiling, add the pasta and cook it to Oh, al wait, dente. wait. I actually don't have a garlic. I think I forgot to bring it. I thought it was in the fridge, but it is not there. No problem. We can adapt. Just proceed with the onion. The onion alone will still give you a nice aromatic base. So chop it finely, and we'll saute it gently in olive oil to get that flavor going. You know what happened? ನೋಡ್ರಿ ಏನಾಯ್ತು, ನಾ ಅದಕ್ಕೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟೆ, ಅದಕ್ಕೆ ನನ್ನ ಹತ್ರ ಏನೈತಿ ಅಂತ ಹೇಳಿದೆ. ಮಿಡ್ಲ್ ಒಳಗಡೆ ನಾನು ಅದಕ್ಕೆ ಸಡನ್ ಆಗಿ ಇಂಟರಪ್ಟ್ ಮಾಡಿದೆ. ಬಟ್ ಆದ್ರೂ ಕೂಡ ಇದೇನ್ ಮಾಡ್ತು ಅಂತಂದ್ರೆ ಅದಕ್ಕೆ ಅಡಾಪ್ಟ್ ಆಯ್ತಾ, ಅದ್ರ ಪ್ರಕಾರ ನನ್ಗೆ ಕುಕಿಂಗ್ ಇನ್ಸ್ಟ್ರಕ್ಷನ್ಸ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀವೇನಾದ್ರೂ ಇದನ್ನ ಬಿಟ್ಟು ಯೂಟ್ಯೂಬ್ ಒಳಗಡೆ ಹೋದ್ರಿ ಅಂತಂದ್ರೆ ನೀವು 10 to 15 minutes ವೇಸ್ಟ್ ಮಾಡಿಬಿಡ್ತಾರೆ. ಬಟ್ ಅದೇ ನೀವೇನಾದ್ರೂ ವಾಯ್ಸ್ ಮೋಡ್ ಅನ್ನ ಯೂಸ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಬಿ ಸೋ ಕ್ವಿಕ್. ಅದು ಅಲ್ಲಿಂದ ಅಲ್ಲೇನೆ ನಿಮ್ಗೆ ಒಂದು ಬೇರೆ ಸೊಲ್ಯೂಷನ್ ಅನ್ನ ತಗೊಂಬಂದು ಕೊಡ್ತೈತಿ. ಸೊ ದಿಸ್ ಇಸ್ ವೆರಿ ಯೂಸ್ಫುಲ್ ಫಾರ್ ದ ಹೋಮ್ ಮೇಕರ್ಸ್. ಸೊ ಟ್ರೈ ಮಾಡ್ರಿ, ಇದನ್ನ ಟ್ರೈ ಮಾಡಿ ಕಮೆಂಟ್ ಮಾಡ್ರಿ ನಿಮ್ಗೆ ಯಾವ ತರ ಇದೆ ಹೆಲ್ಪ್ ಆಯ್ತು ಅಂತ ಹೇಳ್ಬಿಟ್ಟೆ. ಇನ್ನೊಂದು ಯೂಸ್ ಕೇಸ್ ಏನು ಅಂತಂದ್ರೆ ಪರ್ಸನಲ್ ಇಂಗ್ಲಿಷ್ ಟ್ಯೂಟರ್. ತುಂಬಾ ಜನಕ್ಕೆ ಕರ್ನಾಟಕದೊಳಗಡೆ ಇಂಗ್ಲಿಷ್ ಕಲಿಬೇಕು ಅಂತ ಇರ್ತೈತಿ. ಇವನ್ ನಮ್ಮ ಪೇರೆಂಟ್ಸ್ಗೂ ಕೂಡ ಆಸೆ ಇರ್ತೈತಿ ಇಂಗ್ಲಿಷ್ ಒಳಗಡೆ ಮಾತಾಡ್ಬೇಕು. ನನ್ನ ಮಕ್ಕಳೆಲ್ಲ ಇವಾಗ ಇಂಗ್ಲಿಷ್ ಒಳಗಡೆ ಮಾತಾಡ್ತಾ ಇದಾರೆ, ನನ್ನ ಮೊಮ್ಮಕ್ಕಳೆಲ್ಲ ಇಂಗ್ಲಿಷ್ ಒಳಗಡೆ ಮಾತಾಡ್ತಾ ಇದ್ದಾರೆ, ಅವ್ರ ಜೊತೆ ನಾನು ಕೂಡ ಇಂಗ್ಲಿಷ್ ಒಳಗಡೆ ಮಾತಾಡ್ಬೇಕು ಅನ್ನೋ ಒಂದು ಆಸೆ ತುಂಬಾ ಇರ್ತೈತಿ. ಬಟ್ ಅವರಿಗೆ ಇವಾಗ ಟ್ಯೂಷನ್ಗೆ ಹೋಗ್ಬಿಟ್ಟು ಕಲೀಲಿಕ್ಕೆ ಆಗುದಿಲ್ಲ. ಸೊ ಇಲ್ಲಿ ನೀವು ChatGPT ವಾಯ್ಸ್ ಮೋಡ್ ಅನ್ನ ಅವರಿಗೆ ಯೂಸ್ ಮಾಡಿಕೊಂಡು ಮಾಡಿಸಿ ನೀವು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೋದ. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಯೂಸ್ ಕೇಸ್. ಆಮೇಲೆ ಐ ವಿಲ್ ಸಜೆಸ್ಟ್ ದಿಸ್, ನೀವು ನಿಮ್ಮ ಪ್ಯಾರೆಂಟ್ಸ್ ಜೊತೆ ಮತ್ತು ಯಾರಿಗಾದ್ರೂ ಇಂಗ್ಲೀಷ್ ಕಲಿಬೇಕಿತ್ತು ಅಂತಂದ್ರೆ ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡ್ರಿ. ಸೊ ಲೆಟ್ಸ್ ಟ್ರೈ ಒನ್ ಸಿಂಪಲ್ ಒನ್. ಓಕೆ, ನಾ ಇವಾಗ ವಾಯ್ಸ್ ಮೋಡನ್ನು ಆನ್ ಮಾಡ್ತೇನೆ, ಆನ್ ಮಾಡಿಬಿಟ್ಟು ಹೇಳ್ತೇನೆ ಇದಕ್ಕೆ, ನೋಡೋಣ ಇದು ಯಾವ ಥರ ನನಗೆ ಟ್ರೈನ್ ಮಾಡ್ತೈತೆ ಅಂತ ಹೇಳಿ. ಟಾಕ್ ಟು ಮೀ ಇನ್ ಇಂಗ್ಲೀಷ್ ಆ್ಯಂಡ್ ಕರೆಕ್ಟ್ ಮೈ ಮಿಸ್ಟೇಕ್ಸ್. Absolutely. Go ahead and say what you'd like, and I'll correct any errors. Well, you know, I'm learning English. So my kid is going to English medium school now. I have to learn it well. So I have to be grammatically correct, and I need to make sure that I should feel like a hero in front of my kid. So my kid is impressed. So train me on that. Well, you know, I'm learning English because my kid is going to an English medium school. Now I need to learn it well. I have to be grammatically correct, and I need to make sure that I feel like a hero in front of my kid, so my kid is impressed. So, train me on that. Okay, very nice. So I understand what I have made the mistakes and the correction that you have given me. You can ask me, a simple question I can answer, and then judge me on that, whether I am constructing or making the sentence correctly. Sure. Let me pose a simple question. What do you enjoy doing in your free time, and why? Go ahead and answer, and I'll evaluate your construction. Well, when I am free, I usually go for a walk or listens to a song, and moreover I play video games. I like Asphalt 8 video game, so I play that game. Yeah. Your answer is mostly clear, but we can refine it a bit. For instance, when I'm free, I usually go for a walk or listen to some music. Moreover, I play video games. I enjoy the game Asphalt 8, so I often play that. Just smoothing out a few word choices and structures. ಸೊ ಈ ಥರ ನೀವು ಕನ್ವರ್ಸೇಷನ್ಸನ್ನು ಕಲಿಬೋದು. ಆ್ಯಕ್ಚುಲಿ ನಾ ಇಲ್ಲಿ ನಿಮ್ಗೆ ಕನ್ನಡ ಡೆಮೋನ ಕೊಡ್ಬೋದು. ಕನ್ನಡದೊಳಗಡೆ ಇದಕ್ಕೆ ಕೇಳಿಬಿಟ್ಟು ನಾನು ಈ ಥರ ಹೇಳಬೇಕು ಅಂತ ಇದ್ದೇನೆ, ಇದನ್ನು ನನಗೆ ಇಂಗ್ಲೀಷ್ ಒಳಗಡೆ ಟ್ರಾನ್ಸ್ಲೇಟ್ ಮಾಡಿ ಹೇಳು ಅಂತಂದ್ರೆ ಅದು ನನಗೆ ಟ್ರೈನ್ ಮಾಡ್ತೈತಿ. ಲೆಟ್ ಮಿ ಗಿವ್ ಯು ಒನ್ ಎಕ್ಸಾಂಪಲ್. ಲೆಟ್ ಸಿ ಹೌ ಇಟ್ ವರ್ಕ್ಸ್. ನಾನು ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತೀನಿ. ಸೊ ನಾನಿವಾಗ ಏನೇನು ಸೆಂಟೆನ್ಸ್ ಹೇಳ್ತೀನಲ್ಲ ಅದನ್ನು ನನಗೆ ಇಂಗ್ಲೀಷ್ ಒಳಗಡೆ ಹೇಳೋದಕ್ಕೆ ಹೆಲ್ಪ್ ಮಾಡು. I speak Kannada well. So now, whatever sentence I say, help me say that in English. ನಾನು ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. I am going to Mysore tomorrow. ನಾನು ನಾಳೆ ನನ್ನ ಕಿಡ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. I am going to my kid's school tomorrow. ನಾನು ನಾಳೆ ನನ್ನ ವೈಫ್ಗೆ ಡೇಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. I am taking my wife on a date tomorrow. ಸಿ ಈ ಥರ ನೀವು ಕನ್ನಡದೊಳಗಡೆ ಹೇಳಿಬಿಟ್ಟು ಇಂಗ್ಲೀಷ್ ಒಳಗಡೆ ಅದನ್ನು ಟ್ರಾನ್ಸ್ಲೇಟ್ ಕೂಡ ಮಾಡಿಸ್ಬೋದು ಅಥವಾ ಕಲಿಬೋದು. ಸೊ ನಾ ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೇನೆ. ನಿಮ್ಮ ಮನೆ ಒಳಗಡೆ ಯಾರಾದರೂ ಇಂಗ್ಲೀಷ್ ಕಲಿಬೇಕು ಅಂತ ಇಂಟ್ರೆಸ್ಟೆಡ್ ಇದ್ರು ಅಂತಂದ್ರೆ ಅವ್ರು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಯೂಸ್ ಕೇಸ್ ಬಂದು ನೀವೇನಾದರೂ ಬೆಂಗಳೂರು ಅಂತ ಸಿಟಿ ಒಳಗಡೆ ಇದ್ರಿ ಅಂತಂದ್ರೆ ತುಂಬ ಯೂಸ್ಫುಲ್ ಆಗಿರ್ತೈತಿ ಅಂತ ಅನ್ಕೊಳ್ತೇನೆ. ನೀವು ಆಫೀಸ್ಗೆ ಕಮ್ಯೂಟ್ ಮಾಡ್ತಿರ್ಬೇಕಾದ್ರೆ, ಇಲ್ಲಾಂದ್ರೆ ಕ್ಯಾಬ್ ಒಳಗಡೆ ಹೋಗ್ತಿರ್ಬೇಕಾದ್ರೆ, ಎಲ್ಲಾದರೂ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಟ್ರಾಫಿಕ್ ಒಳಗಡೆ ಸಿಕ್ಕಾಕೊಳ್ಳೋ ಚಾನ್ಸಸ್ ತುಂಬ ಇರ್ತೈತಿ. ಆ ಟೈಮ್ ಒಳಗಡೆ ನೀವು
ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರಲ್ಲ, ನೀವು ಪ್ಯಾಸೆಂಜರ್ ಸೀಟ್ ಒಳಗಡೆ ಇರ್ತಿರ್ಬೇಕಾದ್ರೆ ಆ ಟೈಮ್ ಒಳಗಡೆ ನೀವು ಇದನ್ನ ಕಲೀಲಿಕ್ಕೆ ಯೂಸ್ ಮಾಡ್ಬೋದು. ಲೈಕ್ ಸಮಥಿಂಗ್ ಏನನ್ನಾದ್ರೂ ನೀವು ಕಲಿಬೇಕಂತ ಇದ್ರಿ ಅಂತಂದ್ರೆ ಅದನ್ನ ಕಲೀಲಿಕ್ಕೆ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅನ್ಕೊಂಡ್ರೆ ನೀವು ರೀಸೆಂಟ್ ಆಗಿ ಇನ್ವೆಸ್ಟಿಂಗ್ ಅನ್ನ ಮಾಡಬೇಕು ಅಂತ ಅನ್ಕೊಂತಾ ಇದ್ದೀರಿ, ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ನಾಲೆಜ್ ಬೇಕಾಗೈತಿ. ಕಮ್ಯೂಟ್ ಟೈಮ್ ಒಳಗಡೆ ನೀವು ಇದಕ್ಕೆ ಹೆಡ್ಫೋನ್ ಯೂಸ್ ಮಾಡಿಕೊಂಡು ಅಥವಾ ನಿಮ್ಗೆ ಯಾವ ಥರ ಬೇಕೋ ಆ ಮೋಡ್ ಒಳಗಡೆ ವಾಯ್ಸ್ ಮೋಡ್ ಜೊತೆ ನೀವು ಕ್ವಶನ್ ಅನ್ನ ಕೇಳಿ ನೀವು ಲರ್ನಿಂಗ್ ಅನ್ನ ಕೂಡ ಮಾಡ್ಬೋದು. ಲೆಟ್ ಮಿ ಗಿವ್ ಯು ಅ ಸಿಂಪಲ್ ಎಕ್ಸಾಂಪಲ್. Teach me investing as if I am a complete beginner. If you're starting from zero, treat investing as a structured discipline. First, grasp basic concepts, what stocks, bonds, mutual funds, and ETFs are. Then understand risk tolerance, how much fluctuation you can stomach. Start small, ideally with broad index funds to diversify and minimize risk. Learn about compounding and long-term growth. Once you've got a foundation, gradually move into more complex instruments, but only after you thoroughly understand what you're doing. Knowledge is key. Invest in learning first. ಯು ಸಿ, ಇದಕ್ಕೆ ನೀವು ಮತ್ತೆ ಬ್ಯಾಕ್ ಆ್ಯಂಡ್ ಫೋರ್ತ್ ಕ್ವಶನ್ ಅನ್ನ ಕೇಳಿದ್ರಿ ಅಂತಂದ್ರೆ ಅದು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಟ್ರೈನಿಂಗ್ ಮಾಡ್ತಾ ಹೋಗ್ತೈತಿ. ವಿತಿನ್ ಫ್ಯೂ ಮಿನಿಟ್ಸ್ ಒಳಗಡೆ ನೀವು ಒಂದಿಷ್ಟು ಇನ್ಫಾರ್ಮೇಷನ್ ಅನ್ನ ಕಲ್ಕೊಳ್ಬೋದು. ಇದೇ ಥರ ನೀವು ಕಂಟಿನ್ಯೂಸ್ ಆಗಿ ಒಂದು ಮಂತ್ ವೀಕ್ ಆರ್ ಮಂತ್ ಮಾಡಿದ್ರಿ ಅಂತಂದ್ರೆ ನೀವು ಬಹಳಷ್ಟು ಥಿಂಗ್ಸ್ ಅನ್ನ ಗ್ರಾಸ್ಪ್ ಮಾಡ್ಬೋದು. ನೆಕ್ಸ್ಟ್ ಯೂಸ್ ಕೇಸ್ ಬಂದ್ಬಿಟ್ಟು ಡಿಸಿಷನ್ ಮೇಕಿಂಗ್ ಕೋಚ್. ಜನರಲಿ ನಮ್ಗೆ ಬಹಳಷ್ಟು ಇನ್ಫಾರ್ಮೇಷನ್ ಬೇಕಾಗಿರೋದಿಲ್ಲ, ನಮ್ಗೆ ಕ್ಲಾರಿಟಿ ಬೇಕಾಗಿರ್ತದೆ. ಮತ್ತೆ ನಾವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅಥವಾ ಏನೇನಾದ್ರೂ ಬೈ ಮಾಡ್ತಿರ್ಬೇಕಾದ್ರೆ ನಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಇದಾವೆ ಇವತ್ತಿನ ಜಗತ್ತೊಳಗಡೆ. ಸೊ ನಾವು ತುಂಬಾ ಕನ್ಫ್ಯೂಸ್ ಆಗಿರ್ತವೆ. ಸೊ ಅವಾಗ ನೀವು ChatGPT ವಾಯ್ಸ್ ಮೋಡ್ ಅನ್ನ ಯೂಸ್ ಮಾಡ್ಕೊಂಡು ಅದಕ್ಕೆ ಕೇಳ್ಬೋದು, ನನಗೆ ಇದು ತಗೊಳ್ಬೇಕಂತ ಐತಿ, ಮತ್ತೆ ನನ್ನ ಹತ್ರ ಈ ಎಲ್ಲ ಆಪ್ಷನ್ಸ್ ಇದಾವೆ, ನಾ ಯಾವ್ದನ್ನ ತಗೊಳ್ಳಿ ಅಂತ ಹೇಳಿ. ಸೊ ಇದು ನಿಮ್ಗೆ ರಿಯಲ್ ಟೈಮ್ ಒಳಗಡೆ ನಿಮ್ಮ ಥಾಟ್ ಪ್ರಾಸೆಸ್ಸನ್ನು ಅನಲೈಸ್ ಮಾಡಿ, ನೀವು ಅದಕ್ಕೆ ಏನು ಇನ್ಫಾರ್ಮೇಷನ್ ಕೊಡ್ತಾರಲ್ಲ ಅದನ್ನು ಅನಲೈಸ್ ಮಾಡಿ ನಿಮ್ಗೆ ಬೆಸ್ಟ್ ಪ್ರಾಡಕ್ಟ್ ಅಥವಾ ಬೆಸ್ಟ್ ಡಿಸಿಷನ್ ಅನ್ನು ತಗೊಳ್ಳಿಕ್ಕೆ ಹೆಲ್ಪ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಮೊಬೈಲ್ ಎಕ್ಸಾಂಪಲ್ ಓನ್ಲಿ. ಸೊ ಇವಾಗ ನಾನು ChatGPT ಕೇಳ್ತಾನೆ, ನಾನು ಒಂದು ಮೊಬೈಲ್ ತಗೋಬೇಕಂತಿದ್ದೇನೆ, ಕನ್ಫ್ಯೂಸ್ ಆಗಿದ್ದೇನೆ, ಸಜೆಸ್ಟ್ ಮಾಡು ಅಂತ ಹೇಳಿ. ಸೊ ಲೆಟ್ಸ್ ಸಿ ಹೌ ಇಟ್ ರಿಯಾಕ್ಟ್ಸ್. I'm confused between upgrading my phone or keeping this one for another year. Can you guide me, please? Let's break it down logically. First, evaluate your current phone's performance. Does it run smoothly, handle your tasks efficiently, and receive essential software updates? If yes, keeping it might be cost effective. However, if you're noticing slowdowns, battery degradation, or the phone no longer supports key updates or apps, upgrading makes sense. Also consider your use case. If you create content and need higher performance or better camera capabilities, upgrading might offer tangible benefits. Otherwise, delaying an upgrade can be financially prudent if your current device still meets your needs. I've been using this mobile for the past 5 years. It's been doing good and still it is doing good. But I was just thinking like it's time to change because I have some money in my pocket. So do you think it is a good idea to upgrade now, or it is still working fine? I also have a second thought that it will still be able to run for another year. But on the other hand, I am just thinking that okay, it's time to take a new phone. It's been 5 years I'm using. I'm just in this dilemma. Can you just guide me through this? Your phone's longevity is a testament to its reliability, and if it's still meeting your functional needs, there's no urgency to upgrade. But consider two angles. First, if your current device might start falling behind in software support or security updates in the next year, upgrading preemptively ensures you stay up to date. Second, since you have discretionary budget now, an upgrade could also offer better tools, especially if new tech aligns with your content creation. If you'd appreciate those benefits now, it's reasonable. If you're purely pragmatic and the phone's fine, waiting another year is perfectly logical. ಇಟ್ ಈಸ್ ವೆರಿ ಫನ್. ಈ ಥರ ChatGPT ಸಿಚುವೇಶನ್ ಒಳಗಡೆ ಹಾಕಿಬಿಟ್ರೆ ನಮ್ಗೆ ಆನ್ಸರನ್ನು ತೊಗೊಳ್ಳೋದು. ಸೊ ಇಟ್ಸ್ ವೆರಿ ಫನ್. ಸೊ ಟ್ರೈ ಮಾಡಿರಿ ಒಂದ್ಸಾರಿ. ನೆಕ್ಸ್ಟ್ ಬಂದುಬಿಟ್ಟೆ ಇನ್ಸ್ಟಂಟ್ ಟ್ರಾವೆಲ್ ಪ್ಲ್ಯಾನರ್. ಭಾಳಷ್ಟು ಜನಕ್ಕೆ ನಾವೀವಾಗ ಎಲ್ಲಾದರೂ ಒಂದು ಸಿಟಿಗೆ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಆರ್ಗನೈಸ್ ಮಾಡಿ ಆ ಟ್ರಿಪ್ ಒಳಗಡೆ ಏನೇನು ಮಾಡಬೇಕಾ, ಎಲ್ಲಿ ಹೋಗ್ಬೇಕಾ, ಏನು ನೋಡ್ಬೇಕಾ, ಇಷ್ಟು ದಿನ ಐತಿ, ಎಲ್ಲೆಲ್ಲಿ ಟಿಕೆಟ್ ಬುಕ್ ಮಾಡಬೇಕಾ, ಏನೆಲ್ಲ ಇದಾವ, ಏನೆಲ್ಲ ಇಲ್ಲ ಅಂತೇಳಿ ರಿಸರ್ಚ್ ಮಾಡೋದ್ರೊಳಗಡೆ ಭಾಳಷ್ಟು ಟೈಮನ್ನು ಸ್ಪೆಂಡ್ ಮಾಡಿಬಿಡ್ತಾರೆ. ಬಟ್ ನೀವು ChatGPT ವಾಯ್ಸ್ ಮೋಡನ್ನು ಯೂಸ್ ಮಾಡಿಕೊಂಡು ನಿಮ್ಮ ಎಂಟೈರ್ ಐಟಿನರಿಯನ್ನು ಪ್ಲ್ಯಾನ್ ಮಾಡ್ಬೋದು. ಐ ಆಮ್ ವಿಸಿಟಿಂಗ್ ಗೋವಾ ನೆಕ್ಸ್ಟ್ ವೀಕ್ ಫಾರ್ ಅ 1 day. Build the perfect itinerary. I can certainly help you craft a well-rounded itinerary, but to ensure precision, I need to know what you mean by perfect. Are you leaning toward beaches, cultural heritage, nightlife, adventure, or a balanced mix? Once I have that, I'll give you a detailed plan with time blocks and locations that fit your expectations.
Well, I have only one day. I probably end up going to some of one beach, maybe only one beach. I'm planning to go, but less crowded. And I want to see some of the famous places apart from the beach. Probably early morning I will go to the beach, and after that I will just go some good tourist places in Goa. Understood. Since you have just one day, I'd recommend an early morning beach visit to somewhere calmer, like Palolem or Ashwem, to avoid the crowd. After that, pivot to cultural and historical sites. Start with the Basilica of Bom Jesus, a UNESCO site. Then head to Fort Aguda for panoramic views. Wrap up your day in Panaji. Walk through Fontainillas, the Latin Quarter. This timeline ensures you experience both serene coastal beauty and rich Goan heritage without spreading yourself too thin. ಸೊ ಈ ಥರ ನೀವು ಇದಕ್ಕೆ ನಿಮ್ಮ ಟ್ರಾವೆಲನ್ನು ಪ್ಲ್ಯಾನ್ ಮಾಡಲಿಕ್ಕೆ ಕೂಡ ಹೇಳ್ಬೋದು. ಆ್ಯಂಡ್ ನೀವು ಇದಕ್ಕೆ ಜಾಸ್ತಿ ರಿಫೈನ್ ಮಾಡಲಿಕ್ಕೂ ಕೂಡ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಮ್ಯೂಸಿಯಮ್ಸನ್ನು ಇಗ್ನೋರ್ ಮಾಡ, ಆಮೇಲೆ ಲೋಕಲ್ ಫುಡ್ಡನ್ನು ಆ್ಯಡ್ ಮಾಡ, ಆಮೇಲೆ ಲೋಕಲ್ ಕುಸಿನನ್ನು ಹೇಳ, ಎಲ್ಲಿ ಚೆನ್ನಾಗಿರೋ ಡ್ರಿಂಕ್ ಸಿಗ್ತೈತಿ ಅದನ್ನೆಲ್ಲ ಹೇಳ. ಸೊ ಏನು ಗೋವಾ ಒಳಗಡೆ ಅಥವಾ ಯಾವ್ದಾದ್ರು ಪ್ಲೇಸ್ ಒಳಗಡೆ ಸ್ಪೆಷಲ್ ಐತಿ ಅದನ್ನು ನನಗೆ ಸಜೆಸ್ಟ್ ಮಾಡ, ರಾದರ್ ದನ್ ನಾರ್ಮಲ್ ಹೋಟೆಲ್ ಫುಡ್. ಈ ಥರ ನೀವು ಇದಕ್ಕೆ ಮತ್ತೆ ರಿಫೈನ್ ಮಾಡಿ ಕೇಳ್ಬೋದು. ಸೊ ಅದು ನಿಮ್ಗೆ ಅದ್ರ ಬಗ್ಗೆ ಐಟನರಿಯನ್ನ ಅಥವಾ ನಿಮ್ಗೆ ಟ್ರಾವೆಲ್ ಪ್ಲಾನಿಂಗ್ ಅನ್ನ ಮಾಡ್ಕೊಡ್ತೈತಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೆಸಿಫಿಕಲಿ ಫಾರ್ ದ ಪೇರೆಂಟ್ಸ್. ಇಲ್ಲಿ ಬಹಳಷ್ಟು ಜನ ಇವಾಗ ವರ್ಕಿಂಗ್ ಪೇರೆಂಟ್ಸ್ ಇರ್ತಾರ. ಅವ್ರ ಆಫೀಸಲ್ಲಿ ಕೆಲಸ ಮಾಡಿ ಲಾಂಗ್ ವೇಯಿಂದ ಕಮಿಟ್ ಮಾಡಿ ಮನೆಗೆ ಬಂದ್ಬಿಟ್ಟು ಮಕ್ಕಳು ಬಂದಿರ್ತಾರೆ. ಮಕ್ಕಳಿಗೆ ಅವರಿಗೆ ಟ್ಯೂಷನ್ ಹೇಳ್ಕೊಡ್ಬೇಕಾ, ಅವ್ರಿಗೆ ಏನಾದರೂ ಡೌಟ್ಸ್ ಇದ್ರೆ ಸಾಲ್ವ್ ಮಾಡ್ಬೇಕಾ, ಬಿಕಾಸ್ ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಟ್ ಏನಾಗ್ತೈತಿ, ನಮ್ಮ ಬಹಳ ಫಾಸ್ಟ್ ಆಗಿರೋ ಲೈಫ್ ಒಳಗಡೆ ನಾವು ಅದನ್ನ ಲ್ಯಾಕ್ ಮಾಡ್ತಾ ಇರ್ತೀವಿ, ಗೊತ್ತಿಲ್ಲದೇನೋ ಗೊತ್ತಿದ್ದು. ಬಟ್ ನೀವಿಲ್ಲಿ ChatGPT ವಾಯ್ಸ್ ಮೋಡನ್ನು ಯೂಸ್ ಮಾಡ್ಕೊಂಡ ಆನ್ ದಿ ವೇ ನೀವು ನಿಮ್ಮ ಮಕ್ಕಳಿಗೆ ಏನು ಟ್ರೈನ್ ಮಾಡ್ಬೇಕಂತಿದ್ರಿ ಅದನ್ನೆಲ್ಲ ನೀವು ಆ್ಯಕ್ಚುಲಿ ಪ್ರಿಪೇರ್ ಆಗ್ಬೋದಾ. ಇದಷ್ಟೇ ಅಲ್ಲ, ಫಾರ್ ಎಕ್ಸಾಂಪಲ್ ಹೋಮ್ ಮೇಕರ್ಸ್ ಇರ್ತಾರಲ್ಲ, ಅವರೆಲ್ಲ ಮನೆ ಒಳಗಡೆ ಅಡುಗೆ ಮಾಡ್ಬೇಕಾ, ಅಡುಗೆ ಮಾಡಿ ಆಮೇಲೆ ಮಕ್ಕಳಿಗೆ ಟ್ರೈನ್ ಮಾಡ್ಬೇಕಾ, ಇದೆಲ್ಲ ಇರ್ತೈತಿ. ಸೊ ಅವರೆಲ್ಲ ನೀವು ಇದನ್ನ ಹ್ಯಾಂಡ್ ಫ್ರೀ ಆಗಿ ವಾಯ್ಸ್ ಮೋಡನ್ನು ಯೂಸ್ ಮಾಡ್ಕೊಂಡು ಟ್ರೈನ್ ಮಾಡ್ಬೋದು. ಅಡುಗೆ ಮಾಡ್ತಾ ಮಾಡ್ತಾ ನೀವು ರಿಹರ್ಸ್ ಮಾಡಿ ಆಮೇಲೆ ನಿಮ್ಮ ಮಕ್ಕಳಿಗೆ ಟೀಚ್ ಮಾಡ್ಬೋದಾ. ನಿಮ್ಮ ಮನೆ ಒಳಗಡೆ ಒಂದು 10 ವರ್ಷದ ಮಗು ಐತಿ, ನೀವು ಅದಕ್ಕೆ ಫೋಟೋಸಿಂಥಸಿಸ್ ಅಂದರೆ ಏನು ಅಂತೇಳಿ ಟ್ರೈನ್ ಮಾಡಬೇಕಾಗೈತಿ. ಅದನ್ನು ಯಾವ ಥರ ಎಕ್ಸ್ಪ್ಲೇನ್ ಮಾಡೋದು ಅಂತೇಳಿ ನಿಮಗೂ ಕೂಡ ಗೊತ್ತಿಲ್ಲ, ಬಿಕಾಸ್ ಫ್ರಮ್ ಯುವರ್ ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್. ಸೊ ಯು ನೆವರ್ ಹರ್ಡ್ ಆಫ್ ಇಟ್. ಸೊ ಇವಾಗ ನೀವು ಅದನ್ನು ರಿಹರ್ಸ್ ಮಾಡ್ಬೋದು ಇದನ್ನು ಯೂಸ್ ಮಾಡಿಕೊಂಡು, ChatGPT ವಾಯ್ಸ್ ಮೋಡನ್ನು ಯೂಸ್ ಮಾಡ್ಕೊಂಡು. ಸೊ ಸಿಂಪಲ್ ಆಗಿ ನಾನು ಈಗ ಇದಕ್ಕೆ ಕ್ವಶನ್ ಕೇಳ್ತೇನೆ, ನೋಡ್ರಿ ಯಾವ ಥರ ಹೇಳ್ತೈತೆ ಅಂತೇಳಿ. ಎಕ್ಸ್ಪ್ಲೇನ್ ಫೋಟೋಸಿಂಥಸಿಸ್ ಟು ಅ 10-year-old. Photosynthesis is kind of like a magic trick that plants do every day. They use sunlight, air, and water to make their own food. Imagine the leaves are like little kitchens. The sun gives them energy, they breathe in a gas called carbon dioxide from the air, and they drink water through their roots. Using all that, they make sugar, which is their food, and they release oxygen, what we breathe. So thanks to plants, we get fresh air, and they get a nice meal. Can you give me a real life example so that I can teach this with a very simplified manner to my kid? Sure. Think about a tree in your yard or a plant in your home. You can tell your kid that every time the sun shines on that plant's leaves, it's like the plant is making a snack for itself. You can even pour water on the soil and tell them, look, the plant drinks this water, and with the air it takes in, plus the sunlight, it's cooking up its own food. You can even breathe deeply next to a plant and say, thanks plant, for making the oxygen I need. ಎಷ್ಟು ಚೆನ್ನಾಗಿದೆ ಎಕ್ಸ್ಪ್ಲೇನ್ ಮಾಡ್ತು ಅಂತೇಳಿ. ನಿಮಗೂ ಕೂಡ ಇದು ತುಂಬ ಈಸಿ ಆಗ್ತಿದೆ. ಇದಷ್ಟೇ ಅಲ್ಲದೆ ನೀವು ಇದಕ್ಕೆ ಹೇಳ್ಬೋದು, ನನಗೆ ಕ್ವಿಝನ್ನು ರೆಡಿ ಮಾಡಿಕೊಡ, ಸೊ ದ್ಯಾಟ್ ನಾನು ಇದನ್ನು ನನ್ನ ಮಕ್ಕಳಿಗೆ ಟ್ರೈನ್ ಮಾಡಿದ್ಮೇಲೆ ಅವರಿಗೆ ಇದನ್ನು ಕ್ವಿಝ್ ಅಂತ ಕೊಟ್ಬಿಟ್ಟು ಅವರ ಅಂಡರ್ಸ್ಟ್ಯಾಂಡಿಂಗನ್ನು ಟೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡು ಅಂತ ಹೇಳ್ಬೋದು. ಸೊ ಇದು ಅದಕ್ಕೂ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೈತಿ. ಸೊ ಈ ಥರ ನೀವು ಇದನ್ನ ಯೂಸ್ ಮಾಡ್ಕೊಳ್ಬೋದು ಆಸ್ ಅ ಪ್ಯಾರೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಫಿಟ್ನೆಸ್ ಕೋಚ್. ಬಹಳಷ್ಟು ಜನ ಇವಾಗ ವಾಕಿಂಗ್ ಅಥವಾ ಜಾಗಿಂಗ್ ಮಾಡ್ತಿರ್ಬೇಕಾದ್ರೆ ಸಾಂಗ್ಸ್ ಕೇಳ್ತಾರೆ, ಇಲ್ಲಾಂದ್ರೆ ಪಾಡ್ಕಾಸ್ಟ್ ಅನ್ನ ಕೇಳ್ತಾರೆ. ಬಟ್ ನಿಮ್ಗೇನಾದ್ರೂ ಪರ್ಸನಲೈಸ್ಡ್ ರಿಕ್ವೆಸ್ಟ್ ಇತ್ತು ಅಂತಂದ್ರೆ, ಎವ್ರಿ ಡೇ ನಿಮ್ಗೆ ಏನೋ ಒಂದು ಬೇಕಾಗಿತ್ತು ಅಂತಂದ್ರೆ, ಹ್ಯಾಂಡ್ಸ್ ಫ್ರೀ ಆಗಿ ನೀವು ಜಸ್ಟ್ ಮಾತಾಡ್ತಾ ಒಂದು ಕನ್ವರ್ಸೇಷನ್ ಮಾಡ್ತಾ ವಾಕ್ ಮಾಡ್ಬೋದು, ಅಥವಾ ಜಾಗ್ ಮಾಡಬೇಕು ಅಂತ ಇದ್ರಿ ಅಂತಂದ್ರೆ ನೀವು ಇಲ್ಲಿ ವಾಯ್ಸ್ ಮೋಡನ್ನ ಯೂಸ್ ಮಾಡ್ಬೋದು. ಇಟ್ ಇಸ್ ವೆರಿ ಇಫೆಕ್ಟಿವ್. ಸಪೋಸ್ ಅನ್ಕೊಡ್ರಿ, ನೀವು ಜಾಗಿಂಗ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗಬೇಕಾಗೈತಿ ನೀವು ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತೀರಿ, ಅಥವಾ ನಿಮ್ಗೆ ಇದ್ರ ಬೆನಿಫಿಟ್ಸ್ ಏನಿದಾವ ಅದೆಲ್ಲ ನಿಮ್ಗೆ ತಿಳ್ಕೊಬೇಕಾಗೈತಿ ಅಂತ ಅನ್ಕೊಡ್ರಿ. ಸೊ ದಟ್ ಯು ಆರ್ ಗೆಟಿಂಗ್ ಮೋಟಿವೇಟೆಡ್. ನಿಮ್ಗೆ ಮೋಟಿವೇಶನ್ ಇಲ್ಲ, ಸೊ ಮೋಟಿವೇಶನ್ ಬೇಕು ಅಂತಂದ್ರೆ ಈ ಥರ ಕ್ವಶನ್ ಕೇಳಿ ನೀವು ಮೋಟಿವೇಟ್ ಮಾಡ್ಕೊಳ್ಬೇಕು ಅಂತ ಇದ್ದೀರಿ ಅಂತಂದ್ರೆ, ನೀವು ಯೂಟ್ಯೂಬ್ ಒಳಗಡೆ ಅಥವಾ ಅಲ್ಲಿ ಹೋಗಿ ಸರ್ಚ್ ಮಾಡೋದಕ್ಕಿಂತ ಡೈರೆಕ್ಟ್ಲಿ ವಾಯ್ಸ್ ಮೋಡನ್ನು ಆನ್ ಮಾಡಿಬಿಟ್ಟು ಅದ್ರ ಜೊತೆ ಮಾತಾಡ್ತಾ ಈ ಥರ ಕ್ವಶನ್ ಕೇಳ್ತಾ ವಾಕ್ ಮಾಡ್ಬೋದು ಅಥವಾ ಜಾಗ್ ಮಾಡ್ಬೋದು. ಐ ಆಮ್ ಆನ್ ಅ 30-minute walk. Teach me something useful about the fitness. Alright, let's focus on something practical. When it comes to fitness, one concept that often gets overlooked is consistency over intensity. That means regular, moderate activity, like daily walks, can be more effective for long-term health than sporadic intense workouts. The key metrics you should think about are your weekly volume of activity,
150 minutes of moderate exercise is a standard target, and functional movement patterns. Walking is great for cardiovascular health, but you might also consider incorporating bodyweight squats, lunges, or planks a few times a week to ensure strength and mobility. In short, consistency and variety are your sustainable fitness allies. How do calories work? Calories are essentially units of energy. When you eat food, your body breaks down the macronutrients, carbs, fats, proteins, to release energy measured in calories. You expend calories through metabolic processes and physical activity. If you consume more calories than you burn, you store the excess as fat. If you burn more than you consume, you use stored energy. Each gram of carbohydrate or protein provides about 4 calories, while a gram of fat provides about 9. Ultimately, it's a balance between intake and expenditure, and that balance influences your weight and energy levels. ಸೊ ನಿಮ್ಗೆ ಇವಾಗ ಗೊತ್ತಾಯಿತು ಅಂದ್ಕೊಳ್ತಾನೆ ಕ್ಯಾಲರೀಸ್ ಯಾವ ಥರ ವರ್ಕ್ ಆಗ್ತೈತಿ ಅಂತೇಳಿ, ಬಿಕಾಸ್ ಐ ವಾಸ್ ನಾಟ್ ಅವೇರ್ ಆಫ್ ದ್ಯಾಟ್. ಐ ನೋ ಇಟ್ಸ್ ಸಿಂಪ್ಲೆಸ್ಟ್ ಥಿಂಗ್, ಬಟ್ ನಾನು ಯಾವಾಗೂ ಸರ್ಚ್ ಮಾಡಿರಲಿಲ್ಲ ಇದ್ರ ಬಗ್ಗೆ. ಸೊ ದಿಸ್ ಒನ್ ಈಸ್ ವೆರಿ ಯೂಸ್ಫುಲ್. ಸೊ ಈ ಥರ ನೀವು ಮತ್ತೆ ಮಲ್ಟಿಪಲ್ ಕ್ವಶನ್ಸನ್ನು ಕೇಳ್ಬೋದಾ? ಫಾರ್ ಎಕ್ಸಾಂಪಲ್ ನೀವು ಫ್ಯಾಟ್ ಲೂಸನ್ನು ಯಾವ ಥರ ಮಾಡ್ಬೋದಾ, ಪ್ರೋಟೀನ್ ಯಾವ ಥರ ವರ್ಕ್ ಆಗ್ತೈತಿ, ಹೌ ಮಚ್ ಪ್ರೋಟೀನ್ ಐ ಶುಡ್ ಈಟ್, ಈ ಥರ ಮಲ್ಟಿಪಲ್ ಕ್ವಶನ್ಸನ್ನು ನೀವು ಕೇಳ್ಬೋದಾ? ಲಾಸ್ಟ್ ಒನ್ ಬಟ್ ಬೆಸ್ಟ್ ಒನ್, ನೈಟ್ ಲೈಫ್ ಕೋಚ್. ನೀವು ಡೇ ಎಲ್ಲ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ಬರ್ತೀರಿ, ಮಲ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಡೇ ಯಾವ ಥರ ಇತ್ತು ಅಂತ ಹೇಳಿ ಒಂದ್ಸಾರಿ ನಿಮ್ಗೆ ಗೊತ್ತಾಯಿತು ಅಂತಂದರೆ ನೀವು ನಾಳೆಯನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡ್ಬೋದಾ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಹ್ಯಾಬಿಟ್ಸ್ ಆ್ಯಂಡ್ ಐ ರೆಕಮೆಂಡ್ ಎವ್ರಿ ಒನ್ ಶುಡ್ ಡೂ ಇಟ್. ಸೊ ಲೆಟ್ ಮಿ ಗಿವ್ ಯು ಒನ್ ಸಿಂಪಲ್ ಎಕ್ಸಾಂಪಲ್. ಓಕೆ, ಹೆಲ್ಪ್ ಮಿ ರಿವ್ಯೂ ಮೈ ಡೇ ಆ್ಯಂಡ್ ಪ್ಲ್ಯಾನ್ ಟುಮಾರೋ. Let's conduct a structured review. First, what were your key activities or goals for today, and did you meet them? Identify any bottlenecks or inefficiencies that stood out. Once we analyze today, we'll define tomorrow's top 3 priorities, tasks that directly advance your goals or resolve today's issues. Then we'll allocate specific time blocks, ensuring you have a realistic plan. Let's start with your reflection on today. Well, I had a long day, to be honest. I woke up at 4 in the morning and started with the video production for the upcoming week. I shot 3 videos and did write couple of scripts. Some of them did not go well. I have one script which is half finished, and also had a little bit of anger in the day due to some normal office situation. But I had a good meal. I was good with the food that I ate, and I took a 30 minutes walk. Also did watch some movie. One movie I watched. I did play with my kid, which was good for me. At that 30 minutes that I spent, I was able to just refresh my memory. So this was the high level day that I remember. You covered a lot. Your day had a mix of production, emotion, and personal time. For tomorrow, first let's prioritize completing that half-finished script, likely your most pressing task. Second, plan one video edit or post-production step to advance the week's content pipeline. Third, allocate a specific time block for a mental reset, perhaps another walk or some playtime so you manage stress. With those priorities set, we can refine the schedule further if needed. ಸಿ, ಇದೇ ಥರ ನೀವು ನಿಮ್ಮ ಎಂಟೈರ್ ಡೇಯನ್ನು ಇದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ರೆ ಇದು ನಿಮ್ಗೆ ಕಮೆಂಟನ್ನು ಅಥವಾ ನಿಮ್ಗೆ ರೆಸ್ಪಾನ್ಸನ್ನು ಕೊಡ್ತೈತಿ. ನೀವು ನೆಕ್ಸ್ಟ್ ಡೇನ ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ವಾಯ್ಸ್ ಮೋಡ್. ಬಟ್ ನೋಟಿಸ್ ಮಾಡಿರಿ, ಇಲ್ಲಿ ಒಂದು ಥಿಂಗನ್ನು ನೋಟಿಸ್ ಮಾಡಿರಿ. ನಾ ಇಲ್ಲಿ ಎಷ್ಟೋ ಚಾರ್ಟ್ಸ್ಗಳನ್ನು ಓಪನ್ ಮಾಡಿದ್ದೆ. ಓಕೆ, ಎಲ್ಲ ಚಾರ್ಟ್ಸ್ ಒಳಗಡೆ ನಾ ಮಾತಾಡ್ತಾ ಹೋಗ್ತಾ ಇದ್ದೆ. ದಿಸ್ ಇಸ್ ದ ಬೆಸ್ಟ್ ಪಾರ್ಟ್. ನಾ ಇಲ್ಲಿ ಏನು ಹೇಳಿದೆ ಅಲ್ಲ, ಅದಿಲ್ಲಿ ಚಾರ್ಟ್ ಒಳಗಡೆ ಟ್ರಾನ್ಸ್ಕ್ರಿಪ್ಟ್ಸ್ ಐತಿ. ನಾ ಏನು ಹೇಳಿದೆ ಅದು ನನಗೆ ಏನು ರೆಸ್ಪಾಂಡ್ ಮಾಡ್ತಾ ಅದೆಲ್ಲ ಇಲ್ಲ ಐತಿ. ನೀವು ಇದೇ ಏನಾದರೂ ಟೈಪ್ ಮಾಡ್ತಾ ಕೂತ್ಕೊಂಡ್ರಿ ಅಂತಂದರೆ ನೀವು ಅವರ್ಸ್ ಗಟ್ಟಲೆ ಟೈಮನ್ನು ಸ್ಪೆಂಡ್ ಮಾಡಬೇಕಾಗ್ತೈತಿ. ಬಟ್ ಇಲ್ಲಿ ನೀವು ಬರೀ ಮಾತಾಡ್ತಾ ಟ್ರಾನ್ಸ್ಕ್ರಿಪ್ಟನ್ನು ಕೂಡ ರೆಡಿ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ಗೆ ಬೇಕಾದಂಗೆ ರೆಸ್ಪಾನ್ಸನ್ನು ಕೂಡ ಜನರೇಟ್ ಮಾಡ್ತಾ ಇದ್ದೀರಿ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ವಾಯ್ಸ್ ಮೋಡ್. ನಾನು ನಿಮ್ಗೆ ಎಲ್ಲರಿಗೂ ರೆಕಮೆಂಡ್ ಮಾಡ್ತೇನೆ, ಅಟ್ಲೀಸ್ಟ್ 5 times a day ವಾಯ್ಸ್ ಮೋಡನ್ನು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಮುಂದಿನ ದಿನ ನಮ್ಮ AI ಯಾವ ಥರ ಆಗ್ಲಿಕ್ಕತ್ತೈತಿ ಅಂತಂದರೆ, ಇವಾಗ ಬಹಳಷ್ಟು ನನಗೆ ಗೊತ್ತಿರೋ ಪ್ರಕಾರ ಬಹಳಷ್ಟು AI ಟೂಲ್ಸ್ ಯಾವ ಥರ ಬರ್ತಾ ಇದಾವೆ ಅಂತಂದರೆ ಡಿಕ್ಟೇಷನ್ ಟೂಲ್ಸ್ ಅಥವಾ ಟೈಪ್ ಮಾಡೋದನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ದ ಏರಾ ವಿ ಆರ್ ಗೋಯಿಂಗ್. ಸೊ ಬೇಸಿಕಲಿ ನಾವಿವಾಗ ಇನ್ಮೇಲೆ
ಟೈಪ್ ಮಾಡೋದನ್ನ ಕಡಿಮೆ ಮಾಡಿಬಿಟ್ಟು ಮಾತಾಡೋದನ್ನ ಜಾಸ್ತಿ ಮಾಡ್ತೀವಿ. ಸೊ ಇದರಿಂದ ನಮ್ಮ ವರ್ಕ್ ಫಾಸ್ಟ್ ಆಗ್ತೈತಿ. ಬಿಕಾಸ್ ನೀವು 500 ವರ್ಡ್ಸ್ಗಳನ್ನು ಟೈಪ್ ಮಾಡಬೇಕಾದ್ರೆ 3 ನಿಮಿಷ ತೊಗೊಳ್ತೀರಿ ಅಂತ ಅಂದ್ಕೊಳ್ರಿ. ಬಟ್ ಅದೇ 500 ವರ್ಡ್ಸ್ಗಳನ್ನು ಹೇಳಬೇಕಾದ್ರೆ ನೀವು 30 to 40 ಸೆಕೆಂಡ್ಸ್ ತೊಗೊಳ್ತೀರಿ. ಸೊ ನಿಮ್ಮ ವರ್ಕ್ ತುಂಬ ಫಾಸ್ಟ್ ಆಗ್ತೈತಿ. ಸೊ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿರಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಆಮೇಲೆ AI ಅಪ್ಡೇಟ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಆಮೇಲೆ ಅಪ್ಡೇಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತು ನಮ್ಮ ಕನ್ನಡ ವಾಟ್ಸಪ್ AI ಕಮ್ಯುನಿಟಿಯನ್ನು ಜಾಯ್ನ್ ಆಗಿರಿ. ಅಲ್ಲಿ ನಾನು ನಿಮ್ಗೆ ರೆಗ್ಯುಲರ್ಲಿ AI ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್, AI ನ್ಯೂಸ್, ಅಪ್ಡೇಟ್ಸ್ ಎಲ್ಲನೂ ಕೂಡ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತಾನೆ. ಸೊ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಟ್ಯುಟೋರಿಯಲ್ ಮತ್ತು ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.